ಭಗವಂತನ ಚಿಂತೆಯನ್ನು ನಾವು ಮಾಡಬೇಕಂತ. ಅಂತ ಭಗವಂತನನ್ನ ಸದಾಕಾಲ ಚಿಂತನೆಯನ್ನು ಮಾಡ್ತಿದ್ದ. ಭಗವಂತನ ಚಿಂತೆಯೊಳಗ ಕಾಲವನ್ನು ಕಳೆಯುವಂಥ ಸಿದ್ಧರಾಮ ಪ್ರತಿನಿತ್ಯ ತಂದೆ ತಾಯಿಗಳು ಹಾಕಿಕೊಟ್ಟಿರುವಂಥ ಪಾಠದಂತೆ ದಿನ ದನಗಳನ್ನು ಹೊಡ್ಕೊಂಡು ಹೋಗಿ ದನಗಳನ್ನು ಕಾಯ್ಕೊಂಡು ಬರುವ ಮಠನು ಸಹಿತ ಶಿವಲಿಂಗದ ಮುಂದೆ ಕುತ್ಕೊಂಡು ಧ್ಯಾನವನ್ನು ಮಾಡುತ್ತಿದ್ದ. ಶಿವಲಿಂಗನನ್ನ ಕುರಿತು ಧ್ಯಾನ ಮಾಡ್ತಿದ್ದ. ಹುಟ್ಟಿದ ಕೂಸಿಗೆ 5ನೇ ದಿನಕ್ಕೆ ರೇವಣಸಿದ್ದರು ಆ ಮನೆ ಬೃಹತ್ ಮಠದ ಗುರುವರ್ಯರು ಬಂದು ಲಿಂಗ ದೀಕ್ಷೆಯನ್ನು ಏನು ಕೊಟ್ಟಿದ್ರಲ್ಲ, ಲಿಂಗವನ್ನು ಏನು ಕಟ್ಟಿದ್ರಲ್ಲ, ಆ ಲಿಂಗವನ್ನು ಅಂಗೈಯೊಳಗೆ ಹಿಡ್ಕೊಂಡು ಎದುರಿಗಿರುವಂಥ ಶಿವಲಿಂಗನನ್ನ ಧ್ಯಾನ ಮಾಡ್ತಾ 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 ಮಗ್ನನಾಗಿಬಿಡ್ತಿದ್ದ ಸಿದ್ಧರಾಮ. ಯಾವಾಗ ಮಗ್ನನಾಗ್ತಿದ್ದ, ನೀವೆಲ್ಲ ನೆನಪಿಟ್ಕೊಳ್ಬೇಕು, ಭಗವಂತ ಯಾವುದಕ್ಕೆ ಒಲಿತಾನೆ? ಭಗವಂತ ಯಾವುದಕ್ಕೆ ಒಲಿತಾನೆ? ಬಹಳ ಜನ ಅಂತಾರ, ನಾವು ಮಡಿಯಿಂದ 3 ಹೊತ್ತು ಸ್ನಾನವನ್ನು ಮಾಡಿಕೊಂಡು ಮೀಸಲದ ಅಡಿಗೆಯನ್ನು ಮಾಡಿಕೊಂಡು ತಗೊಂಡು ಹೋಗಿ ಪೂಜೆಯನ್ನು ಸಲ್ಲಿಸಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಭಗವಂತನಿಗೆ ನಾವು ಓದ ಮೀಸಲದ ಅಡಿಗೆ ಅರ್ಪಿತವಾಗುತ್ತೆ ಅಂತಾರ. ನೇಮಗಳನ್ನು ಆಚರಣೆ ಮಾಡ್ತಾರ, ನೀತಿಗಳನ್ನು ಆಚರಣೆ ಮಾಡ್ತಾರ. ಕೆಲವಿಷ್ಟು ನೀತಿಗಳದಾವ. ಸ್ನಾನ ಮಾಡಿನೇ ದೇವಸ್ಥಾನಕ್ಕೆ ಹೋಗಬೇಕು. ಕೆಲವಿಷ್ಟು ನಿಯಮಗಳದಾವ. ಹೋಗುವಾಗ ಕಾಯಿ ಕರ್ಪೂರ ಊದಿನ ಕಡ್ಡಿಯನ್ನು ತೆಗೆದುಕೊಂಡೇ ಹೋಗಬೇಕು, ಮತ್ತೆ ನೈವೇದ್ಯವನ್ನು ತೆಗೆದುಕೊಂಡು ಹೋಗಬೇಕನ್ನುವಂಥ ಒಂದು ವಿಚಾರ. ಇಲ್ಲಿ ತಾವೆಲ್ಲ ಗಮನಿಸಬೇಕಾದ ಅಂಶ ಅಂದ್ರೆ, ಭಗವಂತ ನೀನು ಮಡಿಯಿಂದ ಹೋದ್ರೆ ನಿನಗೆ ಒಲಿತಾನೆ ಅನ್ನುವಂಥ ಭಾವವನ್ನು ಇಟ್ಕೋಬೇಡ. ನೀನು ಮೀಸಲದ ಅಡಿಗೆಯನ್ನು ತೆಗೆದುಕೊಂಡು ಹೋದರೆ ಭಗವಂತ ಒಲಿತಾನೆ ಅನ್ನುವಂಥ ಭಾವವನ್ನು ತಂದುಕೊಳ್ಳಬೇಡ. ನೀನು ಹೋಗುವಾಗ ಮಡಿಗೆಯಿಂದರ ಹೋಗು, ಮೀಸಲದ ಅಡಿಗೆ ಇಲ್ಲಾರ್ದೇ ಹೋಗು. ಆದರೆ ಹೋಗುವಾಗ ನಿನ್ನ ನಿರ್ಮಲವಾದ ಮನಸ್ಸಿನೊಳಗೆ ಏನನ್ನೂ ಕೆಟ್ಟ ವಿಚಾರಗಳನ್ನು ತಂದುಕೊಳ್ಳಲಾರದೆ ಭಗವಂತನ ಮುಂದೆ ಹೋಗಿ ಭಕ್ತಿಯಿಂದ ಪ್ರಾರ್ಥನಾ ಮಾಡಿದರೆ ಭಗವಂತ ಹಾಡಿನೊಳಗೆ ಕೊನೆ ಚರಣದೊಳಗೆ ಒಂದು ಮಾತು ಹೇಳಿದರು, ಅಡಿಗಡಿಗೆ ಶಿವನಾಮವನ್ನು ನೆನೆಸಬೇಕು ಅಂತಾರು. ಅಡಿಗಡಿಗೆ ಹೆಜ್ಜೆ ಇಡ್ತೀವಲ್ಲ, ಹೆಜ್ಜೆಯನ್ನು ಕಿತ್ತು ಮತ್ತೊಂದು ಹೆಜ್ಜೆ ಇಡ್ತೀವಲ್ಲ, ಆ ಹೆಜ್ಜೆಗಳನ್ನು ಕಿತ್ತು ಇಡುವಂಥ ಸಂದರ್ಭದೊಳಗೂ ಸಹಿತ ಒಂದೊಂದು ಹೆಜ್ಜೆಗೆ ಭಗವಂತನನ್ನು ಸ್ಮರಿಸಬೇಕು ಅಂತಾರು. ಗವಾಯಿಗಳು ಹೇಳಿಲ್ಲ ಮಾತ, ಸಂತ ಶಿಶುನಾಳ ಶರೀಫ ಬರದಾನ. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರುವಂಥ ಸಾಬ, ಗುರು ಗೋವಿಂದರ ಆಶೀರ್ವಾದದಿಂದ ಸಾಂಬನಾದ. ಸಾಬ ಹೋಗಿ ಸಾಂಬನಾಗಿ ಈ ನಾಡಿನೊಳಗೆ ತತ್ವ ಪದಗಳನ್ನು ಬರೆದಿರುವಂಥ ಮಹಾಸಂತ ಅಂದರೆ, ಮಹಾಸಾಂಬ ಅಂದರೆ ಅದು ಸಂತ ಶಿಶುನಾಳ ಶರೀಫ. ಕಡ್ಕೋಳದ ಮಡಿವಾಳಪ್ಪ ನಿಮ್ಮ ಭಾಗದಾಗ ಹೆಂಗೆ ತತ್ವ ಪದಗಳನ್ನು ಬರೆದ, ಕಡಲ ಸಿಡಿಲು ಗಡಲಿ ಎಂತ ನುಡಿಗಳನ್ನು ಆಡಿದ, ಹಾಗೆ ನಮ್ಮ ಕಡೆ ಹಾವೇರಿ ಭಾಗದಲ್ಲಿ ತತ್ವ ಪದಗಳನ್ನು ಬರೆದಿರುವಂಥ ಮಹಾಸಂತ ಅಂದರೆ ಅದು ಶಿಶುನಾಳ ಶರೀಫ. ಇಸ್ಲಾಂ ಧರ್ಮದಲ್ಲಿ ಹುಟ್ಟಿರುವಂಥ ಸಂತ ಶರೀಫ. ಸಿದ್ಧರಾಮ ಸದಾಕಾಲ ಅಡಿಗಡಿಗೆ ನಾಮವನ್ನು ನೆನೆಸ್ತಿದ್ದ, ಸ್ಮರಣೆ ಮಾಡ್ತಿದ್ದ. ನೀವೆಲ್ಲರೂ ದೇವರ ಗುಡಿಗೆ ಹೋಗಬೇಕಾದ್ರಷ್ಟ, ಯಾವಾಗ ದೇವರ ಗುಡಿಯ ಮೆಟ್ಟಿಲುಗಳು ಬರ್ತಾವ ಅಲ್ಲಿ ಬಾಗಿ ಶಿವ ಅಂತ ಅವಾಗ ಬರ್ತದೆ ನಮ್ಮ ಬಾಯಿ ಒಳಗೆ. ಮನೆಯಿಂದ ಬರಬೇಕಾದ್ರೆ ಗುಡಿ ಮಠನೂ ಸಹಿತ ಒಂದು ದಿನನೂ ಒಂದು ಸಲನೂ ಶಿವ ಶಿವ ದೇವ್ರೆ ದೇವ್ರೆ ಅಂತ ಭಾವನೆ ಬರೋದಿಲ್ಲ. ಸೊನ್ನಲಿಗೆ ಸಿದ್ಧರಾಮೇಶ ಅಡಿಗಡಿಗೆ ಭಗವಂತನ ಧ್ಯಾನವನ್ನು ಮಾಡುತ್ತಿದ್ದ. ನೀವು ದೇವರ ಗುಡಿಗೆ ಹೋಗಬೇಕಾದ್ರೆ ಏನನ್ನ ತಗೊಂಡು ಹೋಗಬೇಕು ಅಂದ್ರೆ ಬಹಳ ಜನ ವಿಚಾರ ಮಾಡಿ ಮೀಸಲದ ಅಡಿಗೆ ಒಯ್ತೀರಿ. ಅದು ಅಲ್ಲ. ಭಗವಂತ ಯಾವುದನ್ನ ಇಷ್ಟ
ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು. ವೇದವನೋದಿದ ಬ್ರಹ್ಮನ ಸಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬರೆದ ಬಸವಣ್ಣ. ಯಾವುದನ್ನು ಇಷ್ಟಪಡ್ತಾನಂದ್ರೆ ಮಡಿಯಿಂದ ಓದಂತ ಅಡಿಗೆಯಲ್ಲ, ಒದ್ದೆ ಬಟ್ಟೆಯಿಂದ ಹೋದ್ರೆ ಆ ಒದ್ದೆ ಬಟ್ಟೆಯಿಂದ ಮಡಿಯಿಂದ ಬಂದಾನ ಅಂತ ಖುಷಿ ಪಡೋದಿಲ್ಲ. ಸುಂದರವಾಗಿ ಆ ದೇವರ ಗುಡಿಯ ಮುಂದೆ ನಿಂತ್ಕೊಂಡು 106 ಮಂಗಳಾರತಿಗಳನ್ನು ಹಾಡಿ ಭಗವಂತನನ್ನು ಒಲಿಸ್ತೀನಿ ಅಂದ್ರೆ ಭಗವಂತ ಒಲಿಯೋದಿಲ್ಲ. ಭಗವಂತ ಯಾವುದಕ್ಕೆ ಒಲಿತಾನಂದ್ರ ನಿನ್ನ ನಿರ್ಮಲವಾದ ಮನಸ್ಸನ್ನು ತಗೊಂಡು ಹೋಗಿ ಭಗವಂತನ ಮುಂದೆ ಪ್ರಾರ್ಥನಾ ಮಾಡಿದ್ರೆ ಅವಾಗ ಭಗವಂತ ಒಲಿತಾನೆ ಅಂತಾನ. ಭಕ್ತಿಯ ಪ್ರಾರ್ಥನಾ ಇರಬೇಕಂತ, ಭಕ್ತಿ ಪ್ರಾರ್ಥನಾ. ಕೇಳಿ ಎಲ್ಲ ಕೇಳಿ, ಕೇಳಿ ಎಲ್ಲ ಕೇಳಿ, ಶಿವನೆಂದು ಹಾಡಿದರೆ ಸಂತೋಷ, ಶಿವನೆಂದು ಕೂಗಿದರೆ ಉಲ್ಲಾಸ, ಶಿವನಾಮ ಒಂದೇ ನಿಮ್ಮನ್ನು ಕಾಪಾಡೋ ಶಕ್ತಿ ಎಂದೆಂದು ನಂಬಿದರೆ ಕೈಲಾಸ. ಶಿವನ ನಂಬಿದರೆ ಕೈಲಾಸ. ಕೇಳಿ ಎಲ್ಲ ಕೇಳಿ ಅಣ್ಣ, ಕೇಳಿ ಎಲ್ಲ ಕೇಳಿ. ಬಾಲಕಡಲನ್ನು ಸುರರು ಕಡೆದಾಗ ವಿಷಯಮನಂತೆ ಮೇಲೆ ಬಂದಾಗ, ಬಾಲಕಡಲನ್ನು ಸುರರು ಕಡೆದಾಗ ವಿಷಯಮನಂತೆ ಮೇಲೆ ಬಂದಾಗ, ಅಯ್ಯೋ ಗತಿಯೇನು ನಮಗೆಂದು ಸುರರೆಲ್ಲ ಕೂಗಿ ಸಾವು ಬಂದೆಂದು ನಡಗುತ್ತ ಓಡೋಡಿ ಓಡಿ ದೇವ ಜಗದೀಶ ಸರ್ವೇಶ ಕಾಪಾಡು ಏನೆ ಶಿವನು ದಯ ತೋರಿದ ಅಭಯವ ನೀಡಿದ. ಕ್ಷಣದಲ್ಲೇ ವಿಷವನ್ನು, ಕ್ಷಣದಲ್ಲೇ ವಿಷವನ್ನು ಹಾಲಂತೆ ಕುಡಿದ ಸುರರನ್ನು ಕಾಪಾಡಿ ಶಿವನು ವಿಷಕಂಠ ತಾನಾದ. ಕೇಳಿ ಎಲ್ಲ ಕೇಳಿ ಅಕ್ಕ, ಕೇಳಿ ಎಲ್ಲ ಕೇಳಿ. ಶಿವನೆಂದು ಹಾಡಿದರೆ ಸಂತೋಷ, ಶಿವನೆಂದು ಕೂಗಿದರೆ ಉಲ್ಲಾಸ, ಶಿವನೆಂದು ಹಾಡಿದರೆ ಸಂತೋಷ, ಶಿವನೆಂದು ಕೂಗಿದರೆ ಉಲ್ಲಾಸ, ಶಿವನ ನಂಬೆ ನಿಮ್ಮನ್ನು ಕಾಪಾಡೋ ಶಕ್ತಿ ಎಂದೆಂದು ನಂಬಿದರೆ ಕೈಲಾಸ. ಶಿವನ ನಂಬಿದರೆ ಕೈಲಾಸ. ಕೇಳಿ ಎಲ್ಲ ಸಾವು ನೋವಿಲ್ಲ ನಿನಗೆ ಎದುರಿಲ್ಲ, ಶಿವನ ನಂಬಿದರೆ ಯಾರ ಭಯವಿಲ್ಲ. ಸಾವು ನೋವಿಲ್ಲ ನಿನಗೆ ಎದುರಿಲ್ಲ, ಶಿವನ ನಂಬಿದರೆ ಯಾರ ಬಯಸು. 16 ಮುಗಿದಾಗ ಮುನಿಬಾಲನನ್ನು ಕಂಡು ಯಮ ಧರ್ಮ ತನ್ನ ಭಾಷೆ ಎಸೆದಾಗ, ಅವನು ಅಯ್ಯೋ ಮಹಾದೇವ ಸಾಕೆಂದು ಅತ್ತಾಗ ಮಧು ಶಿವನು